ಅಸ್ವಸ್ಥ ನಗರ, ನಗರ ನಿವಾಸಿಗಳ ಆಗಮನ. ಎಲ್ಲೆಲ್ಲೂ ಧೂಳು, ಮಾಲಿನ್ಯ, ಬಿಸಿಲು. ಎಲ್ಲಿ ನೋಡಿದರೂ ಮರಗಳೇ ಇಲ್ಲ. ಎತ್ತ ನೋಡಿದರೂ ಉದ್ದ ಕಟ್ಟಡಗಳು ಹಾಗೂ ಕಾಂಕ್ರೀಟ್ ಹಾದಿಗಳು. ಇಂದು ತಿನ್ನುವ ತರಕಾರಿಯ ರುಚಿಯೂ ಕೂಡ ಬದಲಾಗಿದೆ. ನಾನು ಹೆಚ್ಚುತ್ತಿದ್ದೇನೆ. ನಗರದ ಮಣ್ಣಿಗೆ ಯಾರು ಗಮನ ಕೊಡುತ್ತಿಲ್ಲ. ಮಣ್ಣು ಸತ್ತೆತ್ತಾದರೆ ನನ್ನ ಸಾಮ್ರಾಜ್ಯ ಹೆಚ್ಚಾಗುತ್ತದೆ. ದೃಶ್ಯ 2, ದಣಿದ ಮಣ್ಣಿನ ಅಳಲು. ನಾನು ಮಣ್ಣು, ನಿಮ್ಮ ಕಾಲ ಅಡಿಯಲ್ಲಿರುವ ಮಣ್ಣು. ನಾನು ತುಂಬಾ ದಣಿದು ಹೋಗಿದ್ದೇನೆ. ಗಗನಚುಂಬಿ ಕಟ್ಟಡಗಳು, ಭಾರವಾದ ವಾಹನಗಳನ್ನು ಹೊತ್ತು ನನ್ನ ಬೆನ್ನು ಸರಿದು ಹೋಗಿದೆ. ಎತ್ತ ನೋಡಿದರೂ ಕಾಂಕ್ರೀಟ್ ರಸ್ತೆಗಳು. ಕಾಂಕ್ರೀಟ್ ರಸ್ತೆಗಳು ನನ್ನ ಉಸಿರುಗಟ್ಟಿ ಹೋಗಂತೆ ಮಾಡಿದೆ. ಕಸ, ರಾಸಾಯನಿಕಗಳಿಂದ ನಾನು ದಿನೇ ದಿನೇ ಮುಸುಕು ಆಗುತ್ತಿದೆ. ನಗರದಲ್ಲಿ ಕೂಡ ಮಣ್ಣು ಇಷ್ಟು ಮುಖ್ಯ ಅಂತ ಗೊತ್ತೇ ಇರಲಿಲ್ಲ. ಅಯ್ಯೋ, ಮಣ್ಣು ಗ್ರಾಮದಲ್ಲೇ ಮಾತ್ರ ಅಲ್ಲ, ನಗರದಲ್ಲೂ ಕೂಡ ಮುಖ್ಯ. ನಾನು ಕಾರ್ಬನ್ ಅನ್ನು ನನ್ನ ಮಡಿಲಲ್ಲಿ ಶೇಖರಿಸಿ ನಗರವನ್ನು ತಂಪಾಗಿರಿಸುತ್ತೇನೆ, ಮರಗಳನ್ನು ಬೆಳೆಸುತ್ತೇನೆ, ನೀರನ್ನು ಶುದ್ಧೀಕರಿಸುತ್ತೇನೆ. ನಾನು ಆರೋಗ್ಯವಿದ್ದರೆ ಎಲ್ಲರೂ ಆರೋಗ್ಯವಾಗಿದ್ದ ಹಾಗೆ. ನನ್ನ ಆರೋಗ್ಯವನ್ನು ಕಾಪಾಡುವುದು ನಿಮ್ಮ ಜವಾಬ್ದಾರಿ. ಯೋಚಿಸಿ ನೋಡಿ. ನಗರದಲ್ಲಿ ನನ್ನ ಸಾಮ್ರಾಜ್ಯ ವಿಸ್ತಾರ ಮಾಡಿ ಆಯಿತು. ಈಗ ರೈತನ ತೋಟಕ್ಕೆ ನುಗ್ಗುವ ಸಮಯ. ದೃಶ್ಯ 3, ಸೋತ ರೈತನ ಆಗಮನ. ನನ್ನ ಈ ಹೊಲ, ಈ ಗ್ರಾಮದಲ್ಲಿ ಮಣ್ಣಿನ ಬಲ ಕಡಿಮೆಯಾಗುತ್ತಿದೆ. ಜೈವಿಕ ಪದಾರ್ಥಗಳೇ ಇಲ್ಲ, ಈ ಸೂಕ್ಷ್ಮಾಣು ಜೀವಿಗಳೂ ಸಹ ಇಲ್ಲ. ಹಾಗಾದರೆ ಈ ನನ್ನ ಹೊಲದಲ್ಲಿ ಇನ್ನು ಮೇಲೆ ಬೆಳೆ ನಿಲ್ಲಲು ಸಾಧ್ಯವಿಲ್ಲ ದೇವರೇ. ಅಯ್ಯೋ ರೈತ, ಚಿಂತಿಸಬೇಡ. ನನ್ನನ್ನು ಬಲಪಡಿಸುವುದು ತುಂಬಾ ಸುಲಭ. ಜೈವಿಕ ಪದಾರ್ಥ, ಮಣ್ಣಿನ ಪರೀಕ್ಷೆ, ಸಮತೋಲನ ಗೊಬ್ಬರವನ್ನು ಸಿಂಪಡಿಸಿದರೆ ನಾನು ಬಲಪಡುತ್ತೇನೆ, ಹಾಗೂ ನಿನ್ನ ಬೆಳೆಗಳನ್ನು ಕೂಡ ಬಲಪಡಿಸುತ್ತೇನೆ. ಸಮತೋಲನ ಗೊಬ್ಬರ ಮತ್ತು ಮಣ್ಣಿನ ಪರೀಕ್ಷೆ, ಹಾಗಂದ್ರೆ ಯಾರಿಗೆ ಕೇಳೋದಪ್ಪ ದೇವರೇ? ಯಾಕೆ, ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ಯಾ? ಇದು ಮಣ್ಣಿನ ಪರೀಕ್ಷೆ ಮತ್ತೆ ಸಮತೋಲನ ಗೊಬ್ಬರಗಳಂದ್ರೆ ನಿನ್ಗೇನಾದ್ರೂ ಗೊತ್ತಾ? ಹಾಗಂದ್ರೆ ಏನು, ಅದು ಸಮತೋಲನ ಗೊಬ್ಬರ ಹೆಂಗ್ ಸಿಂಪಡಿಸ್ಬೇಕಂತ ಏನಾದ್ರೂ ಗೊತ್ತಾ? ಮಣ್ಣಿನ ಪರೀಕ್ಷೆಯ ಅದು ಮಾಡಿಸೋದ್ರಿಂದ ನಮ್ಮ ಮಣ್ಣಲ್ಲಿ ಏನೇನು ಕಡಿಮೆ ಪೋಷಕಾಂಶಗಳು ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ. ಮಣ್ಣು ಪರೀಕ್ಷೆನಾ? ಹೌದು. ಅದು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಮಾಡ್ತೀವಿ. ನಾನು ಕೃಷಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ. ನಮ್ಮ ಯೂನಿವರ್ಸಿಟಿಲಿ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ನಾವು ಮಣ್ಣು ಪರೀಕ್ಷೆನ ಮಾಡಿಕೊಡ್ತೀವಿ. ನಿಮ್ಮ ಮಣ್ಣಿನಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳ ಕೊರತೆಯನ್ನು ನಾವು ಅನುಸರಿಸಿ ಅದಕ್ಕೆ ತಕ್ಕಂತೆ ನಾವು ಸಲಹೆಗಳನ್ನು ನೀಡ್ತೀವಿ. ನೀವು ನಿಮ್ಮ ಮಣ್ಣು ಪರೀಕ್ಷೆಯನ್ನು ಮಾಡಿಸಬೇಕು. ಹಾಗಾದರೆ ಬನ್ನಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ. Even for the urban people out there, if you want to get your soil tested and if you want to know the nutrient content in your soil, please do visit our GKVK. That is Department of Soil Science and Agricultural Chemistry, US GKVK Bangalore. ಬನ್ನಿ GKVK ಹೋಗೋಣ. ದೃಶ್ಯ 4, ರೈತನು ಮಣ್ಣು ಪರೀಕ್ಷೆ ಮಾಡಿಸಲು ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಹೋಗುವನು. ನಮಸ್ಕಾರ ರೀ ಮೇಡಮ್. ನಮಸ್ತೆ, ಹೇಳಿ ಏನಾಯ್ತು? ಮೇಡಮ್, ಈ ನನ್ನ ಹೊಲದಲ್ಲಿ ಬೆಳೆನೂ ನಿಲ್ತಿಲ್ಲ, ಫಲವತ್ತತೆನೂ ಬರ್ತಿಲ್ಲ. ಈ ಮಣ್ಣಲ್ಲಿ ಏನೋ ಸಮತೋಲನ ಗೊಬ್ಬರಗಳನ್ನು ಹಾಕ್ಬೇಕಂತೆ, ಏನೋ ಪರೀಕ್ಷೆ ಮಾಡ್ಬೇಕಂತೆ. ಸ್ವಲ್ಪ ಈ ಮಣ್ಣಿಂದ ನನಗೆ ಚೆಕ್ ಮಾಡಿ ಹೇಳ್ತೀರಂದ್ರೆ ಮೇಡಮ್ ಏನಂತ? ಹೌದು, ಖಂಡಿತ. ಬನ್ನಿ ಮಣ್ಣು ಪರೀಕ್ಷೆ ಮಾಡೋಣ. ಮೇಡಮ್, ಇದರಲ್ಲಿ ಮಣ್ಣಿನಲ್ಲಿ ರಸಸಾರ ತುಂಬಾ ಕಡಿಮೆ ಆಗಿದೆ. ಹೌದಾ? ಬನ್ನಿ ರೈತರಿಗೆ ತಿಳಿಸೋಣ. ಸ್ವಾಮಿ, ನಿಮ್ಮ ಮಣ್ಣಿನಲ್ಲಿ ರಸಸಾರ ಜೊತೆ ಬೇರೆ ಪೋಷಕಾಂಶಗಳು ತುಂಬಾ ಕಡಿಮೆ ಆಗಿದೆ. ಆದ್ದರಿಂದ ನಿಮ್ಮ ಮಣ್ಣಿನಲ್ಲಿ ಭೌತಿಕ, ಜೈವಿಕ ಮತ್ತು ರಾಸಾಯನಿಕ ಪೋಷಕಾಂಶಗಳು ಗುಣಧರ್ಮಗಳು ಕಡಿಮೆ ಆಗಿದೆ. ಹಾಗೆ ನಿಮ್ಮ ಮಣ್ಣು ಹುಳಿಯಾಗಿದ್ರಿಂದ ನೀವು 500 kg ಸುಣ್ಣ ಪ್ರತಿ ಎಕರೆಗೆ ಬಳಸಬೇಕು. ನೀವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು. ಸರಿ ಮೇಡಮ್. ತಗೊಳ್ಳಿ, ಇದು ನಿಮ್ಮ ಮಣ್ಣಿನ ಕಾರ್ಡ್. ಇದನ್ನು ಬಳಸಿಕೊಂಡು ನೀವು ಬೆಳೆ ಚೆನ್ನಾಗಿ ಬೆಳಬಹುದು. ಸರಿ, ಧನ್ಯವಾದಗಳು. Hello ma'am, I'm an urbanite. I have some space in my terrace. I want to utilize it for gardening. Could you please give me some suggestions? Surely we can help you with that. Ma'am, can I know which type of crop you want to grow? Like whether you want to grow ornamental crop or like vegetable crop? A little bit of both.
Oh, that's really nice. I would like you to purchase seeds or seedlings from the horticulture department, GKVK Bengaluru. Okay. And I would like to suggest you to use pot mixture, which consists of red soil, coco peat, and also vermicompost, which helps in sustaining the moisture and also nourishes the plant. You can also use your kitchen waste as compost for your terrace garden. Okay. Thank you. ಮ್ಯಾಮ್, ಇದೇ ರೀತಿ ಆದರೆ ಮುಂದೆ ನಗರದಲ್ಲಿ ಕಠಿಣ ಪರಿಣಾಮ ಬರಬಹುದು. ಆದ್ದರಿಂದ ನಾವು ಮಣ್ಣಿನ ಆರೋಗ್ಯ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕು. ಹೌದು, ನಿಜ. ದೃಶ್ಯ 5. ಮಣ್ಣಿನ ಆರೋಗ್ಯ ಕಾಪಾಡಲು ಅನುಸರಿಸಬಹುದಾದ ಸೂತ್ರಗಳಿವು. ಜೈವಿಕ ಪದಾರ್ಥ ಹೆಚ್ಚಿಸಿ, FIM, ಕಂಪೋಸ್ಟ್, ವರ್ಮಿ ಕಂಪೋಸ್ಟ್. ರಾಸಾಯನಿಕ ಗೊಬ್ಬರಗಳು ಮತ್ತೆ ಕಸದ ಮಾಲಿನ್ಯ ತಪ್ಪಿಸಿ. ನಗರದಲ್ಲಿ ತೋಟಗಳಿಗೆ, ಪಾರ್ಕ್ಗಳಿಗೆ, ಮರಗಳಿಗೆ ಪ್ರಾಮುಖ್ಯ ಕೊಡಿ. ಕಾಂಕ್ರೀಟ್ ಕಡಿಮೆ ಮಾಡಿ, ಮಣ್ಣನ್ನು ಉಸಿರಾಡಲು ಅವಕಾಶ ಕೊಡಿ. ದೃಶ್ಯ 6. ನಗರದಲ್ಲಿ ಬದಲಾವಣೆ ಶುರುವಾಗುತ್ತಿದೆ. ನಾಗರಿಕರು ಈಗ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಳ್ಳುತ್ತಿದ್ದಾರೆ. ಇಲ್ಲಿ ನೋಡಿ, ಮನೆಯಿಂದ ಹೊರಬರುವ ಹಸಿ ಕಸ ಮತ್ತು ಒಣಕಸ ಬೇರ್ಪಡಿಸುತ್ತಿದ್ದಾರೆ. ಹಸಿ ಕಸದಿಂದ ಕಾಂಪೋಸ್ಟ್ ತಯಾರಿಸಿ ಮಣ್ಣಿಗೆ ಮತ್ತೆ ಜೀವ ನೀಡುತ್ತಿದ್ದಾರೆ. ಅಡಿಗೆ ಮನೆಯ ತೋಟಗಳು, ಬಾಲ್ಕನಿ ಗಾರ್ಡನ್ಗಳು, ಟೆರೆಸ್ ಫಾರ್ಮಿಂಗ್ ಇವೆಲ್ಲವೂ ಮಣ್ಣಿನ ಆರೋಗ್ಯವನ್ನಷ್ಟೇ ಉಳಿಸುವುದಿಲ್ಲ, ನಗರಕ್ಕೂ ಹೊಸ ಉಸಿರು ಕೊಡುತ್ತದೆ. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ, ರಾಸಾಯನಿಕ ತ್ಯಾಜ್ಯ ನೇರವಾಗಿ ಮಣ್ಣಿಗೆ ಬಿಡದೆ, ಪ್ರತಿ ಜೀವ, ಪ್ರತಿ ಸಸಿ, ಪ್ರತಿ ಬೀಜ ನಗರದ ಮಣ್ಣಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸುತ್ತಿದೆ. ಜನರು ಒಂದಾದಾಗ ಮಣ್ಣು ಪುನರ್ಜೀವ ಪಡೆಯುತ್ತದೆ. ನೆಲದೊಳಗಿನ ಸೂಕ್ಷ್ಮ ಜೀವಿಗಳು ಮರುಚೇತನಗೊಳ್ಳುತ್ತವೆ. ಮರಗಳು ನಗುತ್ತಿವೆ, ನಗರ ಉಸಿರಾಡುತ್ತಿದೆ. ನಾವು ಆರಿಸಿದೆವು ಆರೋಗ್ಯಕರ ಮಣ್ಣು, ಆರೋಗ್ಯಕರ ನಗರ. ನಮ್ಮ ನಾಟಕದ ಸಂದೇಶ ಒಂದೇ: ನಗರ ಸುಂದರವಾಗಿರಬೇಕಾದರೆ ಮಣ್ಣು ಆರೋಗ್ಯಕರವಾಗಿರಬೇಕು. ಮಣ್ಣು ನಮ್ಮ ಕಾಲ ಕೆಳಗಿನ ಧೂಳಷ್ಟೇ ಅಲ್ಲ, ನಮ್ಮ ಬದುಕಿನ ಬುನಾದಿ. ಮಣ್ಣು ಕಾಪಾಡಿದರೆ ನಗರಗಳು ಉಸಿರಾಡುತ್ತವೆ, ಭವಿಷ್ಯ ಸುರಕ್ಷಿತವಾಗಿರುತ್ತದೆ. ಈ ವಿಶ್ವ ಮಣ್ಣಿನ ಸಂದೇಶವನ್ನು ನಮ್ಮಿಂದ ನಿಮ್ಮವರೆಗೆ, ನಿಮ್ಮಿಂದ ಸಮಾಜದವರೆಗೆ ತಲುಪಲಿ. ಧನ್ಯವಾದಗಳು.